ವೀಕ್ಷಕರೇ ನಮಸ್ಕಾರ. ಈ ದಿನ .com ನ ವಿಶೇಷ ಚರ್ಚೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಈ ಒಂದು ಚರ್ಚೆ ಬಹಳ ಮುಖ್ಯ ಮತ್ತೆ ಬಹಳ ವಿಶೇಷ, ಬಹಳ ಒಂದು ರೀತಿಯಲ್ಲಿ ಇದೊಂದು ಐತಿಹಾಸಿಕ ದಿನ ಅಂತಾನೆ ಹೇಳ್ಬೋದು. ಬಟ್ ಅದರ ಜೊತೆಗೆ ಒಂದು ಬೇಸರದ ಕ್ಷಣವೂ ಇದೆ. ಇತ್ತೀಚೆಗೆ ಕಾಮ್ರೇಡ್ ಅನಂತ ಸುಬ್ರಾವ್ ಅವರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾರಿಗೆ ನೌಕರರು, ಅದರಲ್ಲೂ ಬಹಳ ಮುಖ್ಯವಾಗಿ KSRTC ನೌಕರರ ಫೆಡರೇಷನ್ ಅಧ್ಯಕ್ಷರಾಗಿದ್ರು. ಇತ್ತೀಚೆಗೆ ಅವರು ತೀರು ಹೋದ್ರು. ಅವರ ನಂತರ ಈಗ ಆ KSRTC ಫೆಡರೇಷನ್ ನ ಅಂದ್ರೆ ಅದರ ನೊಗವನ್ನ ಹೊತ್ಕೊಳ್ಳಿಕ್ಕೆ ಅವರ ಮಗಳು ಜ್ಯೋತಿ ಅನಂತ್ ಸುಬ್ರಾವ್ ಅವರು ನಮ್ ಜೊತೆ ಇದ್ದಾರೆ. ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಗೆ ಕಂಗ್ರಾಚುಲೇಷನ್ಸ್ ಮೇಡಮ್. ಒಂದ್ ರೀತಿಯಲ್ಲಿ ಅನಂತ್ ಸುಬ್ರಾವ್ ಅವರು ಎಲ್ಲರನ್ನೂ ಒಳಗೊಳ್ಳುವ ಒಂದು ತಾಯ್ತನ ಇದ್ದಂತಹ ವ್ಯಕ್ತಿ. ಅವ್ರು ಇತ್ತೀಚೆಗೆ ಅಗಲಿದ್ರು. ಬಹಳ ಬೇಸರದ ಕ್ಷಣ. ಅಂದ್ರೆ ಇಡೀ ಟ್ರೇಡ್ ಯೂನಿಯನ್ ಅಲ್ಲಿ ಅವ್ರು ಹೇಗಿದ್ರು ಅಂದ್ರೆ ಎಲ್ಲರನ್ನೂ ಒಳಗೊಳ್ತಾ ಇದ್ರು. ಎಲ್ಲರೂ ಅನಂತ್ ಸುಬ್ರಾವ್ ಅವರು ಇದ್ದಾರೆ ಅಂದ್ರೆ ಬಹಳ ಖುಷಿ ಪಡ್ತಾ ಇದ್ರು. ಸಾರಿಗೆ ನೌಕರರೆಲ್ಲ ಅವ್ರು ಬಂದ್ರು ಅಂದ್ರೆ ನಮ್ಮ ನಾಯಕರು ಬಂದ್ರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಕ್ಷಣಗಳಿದ್ವು. ತುಂಬಾ ಅಂದ್ರೆ ತುಂಬಾ ಇಡೀ ಕೇವಲ ಒಂದು ಸಾರಿಗೆ ನೌಕರ ಅನ್ನೋದಕ್ಕಿಂತ ಈ ಟ್ರೇಡ್ ಯೂನಿಯನ್ ಅಂದ್ರೆ ಇಡೀ ಕಾರ್ಮಿಕ ಸಂಘಟನೆಗಳು ಏನಿದಾವೆ ಎಲ್ಲಾ ಕಾರ್ಮಿಕ ಸಂಘಟನೆಗಳಿಗೂ ಅನಂತ್ ಸುಬ್ರಾವ್ ಅವರು ಬಹಳ ಬೇಕಾಗಿದ್ದಂತ ವ್ಯಕ್ತಿಯಾಗಿದ್ರು. ಅವ್ರು ಇತ್ತೀಚೆಗೆ ಅಗಲಿದ್ರು. ಬಹಳ ದುಃಖಕರ ಸಂಗತಿ ಅದು. ಅವತ್ತಿನ ದಿನನೇ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮುಷ್ಕರ ಇತ್ತು. KSRTC ನೌಕರರ ಮುಷ್ಕರ ಇತ್ತು. ಅವ್ರ ಅಗಲಿದ ದಿನದಿಂದ ಆ ಮುಷ್ಕರ ಪೋಸ್ಟ್ಪೋನ್ ಆಯ್ತು, ಅದಾಗ್ಲಿಲ್ಲ. ಸೊ ನೀವು ಈಗ ಆ ಫೆಡರೇಷನ್ ನ ಮುಖ್ಯಸ್ಥರಾಗಿದ್ದೀರಾ. ಒಂದು ರೀತಿಯಲ್ಲಿ ಇದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದು. ಒಬ್ಬ ಮಹಿಳೆ ಇಷ್ಟು ದೊಡ್ಡ ಫೆಡರೇಷನ್ ನ ಮುನ್ನಡೆಸ್ತಾ ಇರೋದು. ಮೇಡಮ್, ಮೊದಲನೇದಾಗಿ ಅನಂತ ಸುಬ್ರಾವ್ ಅವರು ಹೇಗೆ ಹೋರಾಟ ಮಾಡ್ತಾ ಬಂದ್ರು? ನಿಮ್ಮ ಮುಂದಿನ ಹೋರಾಟದ ಹಾದಿ ಹೇಗಿರುತ್ತೆ ಮೇಡಮ್? ಮೊದಲನೇದಾಗಿ ನಾನು ಇವತ್ತು ಈ ಒಂದು KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ನ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ಇಡೀ ಸಾರಿಗೆ ನೌಕರರ ಏನು ಈ ಫೆಡರೇಷನ್ ಏನಿದೆ ಅವರು ಸರ್ವಾನುಮತದಿಂದ ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಬಹಳ ನನ್ನ ಮೇಲೆ ವಿಶ್ವಾಸ ಇಟ್ಟು, ಅಭಿಮಾನ ಇಟ್ಟು ಮತ್ತೆ ನಂಬಿಕೆ ಇಟ್ಟು ಒಂದು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ನಿಮ್ಮ ಮೂಲಕ ಧನ್ಯವಾದ ಹೇಳ್ತೀನಿ. ಹಾಗೆ ನನಗೆ ಎಲ್ಲಾ ವಲಯಗಳಿಂದನೂ ಶುಭ ಕೋರ್ತಾ ಇದ್ದಾರೆ. ಅವ್ರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಅವ್ರು ಏನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಒಂದು ನಂಬಿಕೆ ಇಟ್ಟಿದ್ದಾರೆ, ಅದನ್ನ ಉಳಿಸ್ಕೊಳ್ಳೋ ಅಂತ ಎಲ್ಲಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತೇನೆ. ಎರಡನೇದು, ನಾನು ಬಹಳ ಮುಖ್ಯವಾಗಿ ಹೇಳೋಕೆ ಇಷ್ಟಪಡೋದೇನಂದ್ರೆ, ನನ್ನನ್ನ ಇವತ್ತು AITUC ಗೆ ಸೇರ್ಪಡೆ ಆಗಿರುವಂತ ಈ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ನನ್ನನ್ನ ಇಲ್ಲಿ ಆಯ್ಕೆ ಮಾಡಿರೋಂಥದ್ದು ನಾನು ಅನಂತ್ ಸುಬ್ರಾವ್ ಅವರ ಮಗಳು ಅಂತ ಅಲ್ಲ. ನಾನು ಒಬ್ಳು 90ರ ದಶಕದಿಂದನೂ ನಾನು ರಾಜ್ಯದ ಚಳುವಳಿಯಲ್ಲಿ, ವಿದ್ಯಾರ್ಥಿ ಚಳುವಳಿಯಲ್ಲಿ, ಹಾಗೆ ಯುವಜನ ಚಳುವಳಿಯಲ್ಲಿ, ಆಮೇಲೆ ನಂತರ ಮಹಿಳಾ ಚಳುವಳಿಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡು ನನ್ನ ಜೀವನವನ್ನ ನಾನು ಜನ ಚಳುವಳಿಗೆ ಮುಡುಪಾಗಿಟ್ಟಿರುವಂತವಳು. ಮತ್ತು ನಾನು ಭಾರತ ಕಮ್ಯುನಿಸ್ಟ್ ಪಕ್ಷದ ಸಕ್ರಿಯ ಕಾರ್ಯಕರ್ತೆ ಆಗಿರುವಂತವಳು. ಹಾಗಾಗಿ ನಾನು ಸಾರಿಗೆ ನೌಕರರ ಚಳುವಳಿಗೆ ನಾನು ವಿದ್ಯಾರ್ಥಿನಿಯಾಗಿದ್ದಾಗಿಂದನೂ ಕೂಡ ನಾನು ಅದ್ರ ಜೊತೆಗೇನೆ ನಾನು ಬಂದಿರುವಂತದ್ದು. ಇವತ್ತು ನಾನು ನಾನು ಮೊದ್ಲು ಹೊರಗಿಂದ ನಾನು ಅದ್ರ ಜೊತೆಗೆ ಭಾಗವಹಿಸ್ಕೊಳ್ತಾ ಬಂದಿದ್ದೆ. ಇವತ್ತು ಅದ್ರ ಒಳಗಡೆ ಅದ್ರ ಭಾಗವಾಗಿ ಬಂದಿದ್ದೀನಿ. ಹಾಗಾಗಿ ನನ್ಗೆ ಈ ನಮ್ಮ ಸಂಘಟನೆಯ ನೌಕರರಿರ್ಬೋದು ಅಥವಾ ಪದಾಧಿಕಾರಿಗಳಿರ್ಬೋದು ಅಥವಾ ಎಲ್ಲರೂ ಕೂಡ ಒಂದು ವಿಶ್ವಾಸ ಇಟ್ಟು ನನ್ನನ್ನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಯಾರು ಕೂಡ ಇದು ಅನಂತ್ ಸುಬ್ರಾವ್ ಅವರ ಮಗಳು ಅಂತ ಹೇಳ್ತಾ ಇರೋಂಥದ್ದು, ಅಫ್ಕೋರ್ಸ್ ನಾನು ಅವರ ಮಗಳೇನೆ. ಹಿಂದೆನೂ ಅವ್ರ ಮಗಳೇ ಇದೆ, ಇವತ್ತು ಕೂಡ ಅವ್ರ ಮಗಳೇನೆ, ಮುಂದೆನೂ ಅವ್ರ ಮಗಳೇ ಆಗಿರ್ತೀನಿ. ಹಾಗಾಗಿ ಇದೆ. ಆದ್ರೆ ಬರೀ ಅದೊಂದೇ ಗುರ್ತಿಟ್ಕೊಳ್ಬಾರ್ದು. ನಾನೊಬ್ಳು ಸಾಮಾಜಿಕ ಹೋರಾಟಗಾರ್ತಿ ಅಂತ ಹೇಳಿ, ಆದ್ರೆ ಇವತ್ತು ಹೊಸದಾಗಿ ಟ್ರೇಡ್ ಯೂನಿಯನ್ಗೆ ನನ್ನನ್ನ ತಂದಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಕೇಳಿದ ಪ್ರಶ್ನೆ ನಾನು ಈಗ ಅದನ್ನೇ ಹೇಳಕ್ ಹೊರಟಿದ್ದೆ. ಅಂದ್ರೆ ನೀವು ಕಳೆದ 3-4 ದಶಕಗಳಿಂದ, ಅಂದ್ರೆ ನೀವು ವಿದ್ಯಾರ್ಥಿ ಚಳವಳಿಯಿಂದನೂ ಸಹ
ಮಹಿಳಾ ಹೋರಾಟಗಳಲ್ಲಿ ಹಲವಾರು ಹೋರಾಟಗಳಲ್ಲಿ ತೊಡಗಿಸ್ಕೊಂಡ್ ಬಂದಿರೋರು, ಮತ್ತೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷದಲ್ಲಿ ನೀವು ಸಕ್ರಿಯ ಕಾರ್ಯಕರ್ತರಾಗಿದ್ದವರು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಭಾರತ ಮಹಿಳಾ ಒಕ್ಕೂಟದ ರಾಜ್ಯಾಧ್ಯಕ್ಷೆಯಾಗಿಯೂ ಸಹ ಇದ್ದೀರಾ. ಮಹಿಳೆಯರ ಹಕ್ಕುಗಳಿಗಾಗಿ ಬೀದಿಗಳಲ್ಲಿ ನಿಂತು ಹೋರಾಟ ಮಾಡಿದ್ದೀರಾ, ಸರ್ಕಾರದ ನಡು ಬಗ್ಸಿದ್ದೀರಾ, ಎಷ್ಟೋ ಹೋರಾಟಗಳ ಮಾದರಿ ಕೂಡ ಆಗಿದ್ದೀರಾ. ಈಗ ಫೆಡರೇಷನ್ ನ ಅಧ್ಯಕ್ಷ ಸ್ಥಾನ ಹೊತ್ತಿರೋದು ಒಂದು ದೊಡ್ಡ ಜವಾಬ್ದಾರಿ ಹೌದು, ಈ ರಾಜ್ಯಾದ್ಯಂತ ಇರುವ ನೌಕರರ ಫೆಡರೇಷನ್ ಅಧ್ಯಕ್ಷ ಸ್ಥಾನ. ನಿಮ್ಮ ಮುಂದಿನ ಹೋರಾಟಗಳು ಯಾವ ರೀತಿ ಇರುತ್ತೆ ಅಂತ? ನೀವು ಕೇಳಿದ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ನಾನು ಈ ಪ್ರಶ್ನೆಗೆ ಬರ್ತೀನಿ ಅಂತ ಹೇಳ್ತೀನಿ. ಒಂದು ಇವತ್ತು ನೀವ್ ಹೇಳ್ದಂಗೆ ಬಹುಶಃ ನಾವು ಇನ್ನು ಕೂಡ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವ್ರ ಅಂದ್ರೆ ನಮ್ಮ ತಂದೆಯ ನಾವು ಅವ್ರನ್ನ ಕಳ್ಕೊಂಡಿದೀವಿ, ಅದ್ರ ನೋವಿನಿಂದ ನಾವ್ ಇನ್ನೂ ಹೊರಗ್ ಬರಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಅವರು ನನಗೆ ಬರೀ ನನ್ನ ತಂದೆ ಪಾತ್ರ ಮಾತ್ರ ವಹಿಸಿರ್ಲಿಲ್ಲ, ನನ್ನ ಇಡೀ ಬದುಕನ್ನ ರೂಪಿಸಿದವರು ಅವ್ರಾಗಿದ್ರು. ಇವತ್ತು ನಾನು ಚಳುವಳಿಯಲ್ಲಿ ಇದ್ದೀನಿ ಅಂತಂದ್ರೆ ನಾನು ಅವರ ಒಂದು ಜೀವನನ ನೋಡ್ಕೊಂಡು ಮತ್ತೆ ನನ್ನ ತಂದೆ ತಾಯಿ ಇಬ್ರು ಜೀವನನ ನೋಡ್ಕೊಂಡೇನೆ ನಾನು ಇವತ್ತು ಈ ಚಳುವಳಿಗೆ ನಾನು ಧುಮುಕಿರುವಂತದ್ದು. ಮತ್ತೆ ಈ ನನ್ನ ಇಡೀ ಪೂರ್ಣಾವಧಿ ಕಾರ್ಯಕರ್ತೆ ಆಗೋಕ್ಕೆ ಅವರಿಬ್ರೆ ಕಾರಣ ಆಗಿರುವಂತದ್ದು. ಹಾಗಾಗಿ ಅದರಿಂದ ಇನ್ನೂ ಹೊರಗ್ ಬರಕ್ ಸಾಧ್ಯ ಆಗಿಲ್ಲ. ಆದ್ರೂ ಕೂಡ ಇವತ್ತೊಂದು ಇದು ನಾನ್ ಏನ್ ಹೇಳ್ಬೇಕಂತಿದ್ದೀನಿ ಅಂದ್ರೆ ಇದು ಕಾಲದ ಕರೆ ಅಂತ ನಾನು ಹೇಳ್ಬೇಕಂತಿದ್ದೀನಿ. ಅಂದ್ರೆ ನಮ್ಮ ತಂದೆನೂ ಆಗಿದ್ರು, ಮತ್ತೆ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಂದ್ರೆ ಇಡೀ ಈ ಸಾರಿಗೆ ನೌಕರರನ್ನ 50 ವರ್ಷಗಳಿಂದ ಏನು ಸಂಘಟನೆ ಮಾಡಿ ಅದೊಂದು ಸಾರಿಗೆ ಸಂಸ್ಥೆ ಉಳಿಸೋ ಅಂತ ಮತ್ತೆ ಕಾರ್ಮಿಕರ ಹಕ್ಕುಗಳನ್ನ ರಕ್ಷಣೆ ಮಾಡುವಂತ ಒಂದು ದೊಡ್ಡ ಮಟ್ಟದಲ್ಲಿ ಚಳುವಳಿ ಕಟ್ಟಿದಂತ ಅವರು ಕಾಲವಾದಂತ ಒಂದು ಸಂದರ್ಭ ಇದು. ಹಾಗೆ ಆ ಸಂದರ್ಭದ ಅಂದ್ರೆ ಆ ಕಾಲವಾದ ಮತ್ತೆ ಈ ಕಾಲದ ಕರೆ ಏನಿತ್ತು ಇವತ್ತು, ಅದು ಸಂಘಟನೆಗಿರ್ಬೋದು ಚಳುವಳಿಗಿರ್ಬೋದು, ಅದರದ್ದು ಆ ಒಂದು ಕರೆ ಏನಿತ್ತು, ಅದರಿಂದಾಗಿ ನಾನಿವತ್ತು ಈ ಟ್ರೇಡ್ ಯೂನಿಯನ್ಗೆ ಪ್ರವೇಶ ಕೊಟ್ಟಿದ್ದೀನಿ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನನ್ನ ಮೂಲ ಒಂದು ಪ್ಯಾಷನ್ ಅಥವಾ ನನ್ನ ಅಸ್ಮಿತೆನೆ ಮಹಿಳಾ ಚಳುವಳಿಯಲ್ಲಿ ಇದ್ದಿದ್ದು. ನಾನು ಮಹಿಳಾ ಚಳವಳಿಯಲ್ಲಿ ನಾನು ಹೆಚ್ಚು ತೊಡಗಿಸ್ಕೊಂಡಿದ್ದಂಥದ್ದು. ಆದ್ರೆ ಮಹಿಳಾ ಚಳವಳಿ ಮೂಲಕನೇನೆ ನಾನು KSRTC ಅಲ್ಲಿ ಇದ್ದಂತ ಮಹಿಳೆಯರನ್ನು ಕೂಡ ಸಂಘಟಿಸುವಂತ ಕೆಲಸನು ಮಾಡ್ತಾ ಇದ್ದೆ. ಮತ್ತೆ ಅದ್ರ ಮೂಲಕನೇ ನಾನು KSRTC ಎಲ್ಲ ಇದ್ದಂತ ಜೊತೆ ನಾನು ಅವರ ಬೇಡಿಕೆಗಳಿಗೆ, ಅವರ ಒಂದು ಕಷ್ಟಗಳಿಗೆ ನಾನು ಸ್ಪಂದಿಸ್ತಾನು ಇದ್ದಿದ್ದು. ಮತ್ತೆ ನಮ್ಮ ತಂದೆ ಕಾಮ್ರೇಡ್ HV ಅನಂತ್ ಸುಬ್ರಾವ್ ಅವ್ರ ಇಡೀ ಜೀವನ ಹೆಂಗಿತ್ತು ಅಂತಂದ್ರೆ, ಅವ್ರಿಗೆ ಹುಷಾರ್ ತಪ್ಪದಾಗ್ಲೂ ಕೂಡ ಅವರು ಕನ್ವರ್ಸ್ಕೊಳ್ತಿದ್ರು. ಒಂದೊಂದ್ಸಲ ಕನ್ವರ್ಸ್ಕೊಳ್ತಿದ್ದಾಗ್ಲೂ ಕೂಡ ಅವರು ಬರೀ ಕಂಡಕ್ಟರ್ ಡ್ರೈವರ್ ಅಂತಾನೆ ಕನ್ವರ್ಸ್ಕೊಳ್ತಾ ಇದ್ರು. ಕಂಡಕ್ಟರ್ ಡ್ರೈವರ್ ಮೆಕ್ಯಾನಿಕ್ಗಳು ಅಷ್ಟು. ಆಮೇಲೆ ಯಾವ ಡಿಪೋ ಅಂತ ಆಮೇಲೆ ನಾವು ಕಣ್ಣು ಬಿಡಿಸಿ ಎಚ್ಚರ ಮಾಡಿ ನಾವು ಅವ್ರನ್ನ ಅಣ್ಣ ಅಂತ ಕರಿತಿದ್ದು. ಏನಣ್ಣ ಅಂತಂದ್ರೆ ಕಣ್ಬಿಟ್ ನೋಡಿ ಇಲ್ಲ ಏನೋ ಕನ್ಸು ಅಂತ ಹೇಳಿ ಇದ್ ಮಾಡ್ತಾ ಇದ್ರು. ಅಷ್ಟು ಅವ್ರಿಗೆ ಅವರ ಇಡೀ ಜೀವನನ ಅವರು LIC ನಲ್ಲಿ ಕೆಲಸ ಮಾಡ್ತಿದ್ದಿದ್ದು. ಅವ್ರು ಬೇಸಿಕಲಿ LIC ನೌಕರರವರು. ಆದ್ರೆ ಅವ್ರಿಗೆ ಕಮ್ಯುನಿಸ್ಟ್ ಪಕ್ಷ ಅವ್ರಿಗೆ ಕೆಲಸ ಕೊಟ್ಟಿದ್ದು, ನೀವು ಹೋಗಿ ಸಾರಿಗೆ ನೌಕರನ್ನ ಸಂಘಟಿಸಿ, ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ. ಆಗಿನ ಕಾಲದಲ್ಲಿ ಕಾಮ್ರೇಡ್ MS ಕೃಷ್ಣನ್ ಅವರು ಮೊದಲು ಸಂಘಟನೆ ಕೆಲಸ ಶುರು ಮಾಡಿದ್ರು. ಅವಾಗ ಮುಕುಂದ್ ರಾವ್ ಅಂತ ಇದ್ರು, ಆಮೇಲೆ ಗೋಪಿ ಅಂತ ಇದ್ರು ಕಾಮ್ರೇಡ್ಗಳು. ಮುಕುಂದ್ ರಾವ್ ಅವರು ಅಲ್ಲೇ KSRTC ಇದ್ರು. ಅದ್ರ ಜೊತೆ ನಮ್ಮ ತಂದೆ ಅವ್ರ ಜೊತೆಗೆ ಬಂದ್ರು. ಸೊ ಅದ್ ಹೆಂಗಾಯ್ತು ಅಂತಂದ್ರೆ, ಅವರು ಆ ಸಂಘಟನೆಗೆ ಬಂದಿದ್ದುವೆ, ನಾನ್ ಹುಟ್ಟಿದ್ದುವೆ ಒಂದೇ ವರ್ಷ. ಸೊ ಅದು ಎಲ್ಲೋ ಒಂದ್ ಕಡೆ ಅದಕ್ಕೂ ನನಗೂ ಸಾರಿಗೆ ನೌಕರಿಗೂ ನನಗೂ ಒಂಥರ ಒಡ ಹುಟ್ಟಿದವ್ರು ಅನ್ನೋ ಒಂಥರ ಅದು ಗೊತ್ತಿಲ್ಲ, ಒಂಥರ ಈ ತರದ ಒಂದು ಅನುಭವ ತರ ಅದು. ಸೊ ಹೀಗೆ ನಮ್ ತಂದೆ ಹೇಗೆ ಹೋರಾಟ ಮಾಡ್ಕೊಂಡ್ ಬಂದ್ರು ಅಂದ್ರೆ,
ಅವರು ಯಾವಾಗ್ಲೂ ಟೂರ್ ಅಲ್ಲಿ ಇರ್ತಿದ್ರು. ಬಹುತೇಕ ಸಮಯ ಅವರು ಡಿಪೋಗಳು ಮಾಡ್ತಾ ಇದ್ರು. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ನಾವು ಚಿಕ್ಕಂದಿನಲ್ಲಿ ಇದ್ದಾಗ ಬಹಳಷ್ಟು ಮುಷ್ಕರಗಳನ್ನ ನಾವು ನೋಡಿದೀವಿ. ನಮ್ಮ ಸ್ಕೂಲ್ ನಲ್ಲೆಲ್ಲ ಕೇಳ್ತಾ ಇದ್ರು ಏನಾದ್ರು, ಅವಾಗ ದಿಢೀರ್ ಮುಷ್ಕರಗಳು ತುಂಬಾ ಆಗ್ತಾ ಇತ್ತು. ಸೊ ಮುಷ್ಕರ ಆದ ತಕ್ಷಣ ಜ್ಯೋತಿ ತಂದೆ ಮುಷ್ಕರ ಮಾಡಿಸಿದ್ದು, ಅಥವಾ ನಮ್ಮ ಅಕ್ಕ ಇದ್ದಾಳೆ ಇವ್ರು ರೇಖನ್ ತಂದೆ ಮುಷ್ಕರ ಮಾಡಿಸಿದ್ದು, ಈ ತರದ್ದು ಸ್ಟ್ರೈಕ್ ಮಾಡಿಸಿದ್ರು, ಹಿಂಗೆಲ್ಲ ಹೇಳ್ತಾ ಇದ್ರು. ಅವಾಗ ನಮ್ಗೆ ಗೊತ್ತಾದ್ರೆ, ಆಮೇಲೆ ಸ್ಟ್ರೈಕ್ ಮಾಡಕ್ ಮುಂಚೆ ಪೊಲೀಸ್ ಎಲ್ಲ ಮನೆ ಸುತ್ತ ಇದ್ ಹಾಕ್ತಿದ್ರು. ನಮ್ ತಂದೆ ಅವಾಗ ಮನೆಗೆ ಬರ್ತಿರ್ಲಿಲ್ಲ, ಅವಾಗೆಲ್ಲ ಫೋನ್ ಇರ್ಲಿಲ್ಲ, ಆಮೇಲೆ ಫೋನ್ ಬಂತು. ಸೊ ಆ ಟೈಮಲ್ಲಿ ಫೋನ್ ಎಲ್ಲ ಇದು ಟ್ರ್ಯಾಕ್ ಮಾಡ್ತಾ ಇದ್ರು. ಸೊ ನಾವು ಫೋನ್ ನಲ್ಲಿ ನಮ್ಗೆ ಗೊತ್ತಾಗ್ತಿತ್ತು, ಫೋನ್ ನಲ್ಲಿ ಏನು ಮಾತಾಡ್ತಿರ್ಲಿಲ್ಲ ನಾವು. ಪೊಲೀಸ್ ಅದನ್ನೆಲ್ಲ ಪತ್ತೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಿಲ್ಲ. ನಮ್ಗೆ ಅವಾಗ್ಲಿಂದಾನು ಪೊಲೀಸ್ ಕೆಲ್ಸ ಏನು ಅಂತ ಚಿಕ್ಕವರಿಂದಾನೇ ಗೊತ್ತಾಗ್ಬಿಡ್ತು. ಸೊ ಈ ತರ ಒಂದು ಚಳುವಳಿ ಅಂತಂದ್ರೆ, ಮತ್ತೆ ಚಳುವಳಿ ನಾಯಕತ್ವದಲ್ಲಿ ಏನೇನ್ ಇರುತ್ತೆ ಗುಣಗಳು, ಅದೆಲ್ಲ ನಮ್ಗೆ ತುಂಬಾ ಬೇಗನೆ ಅರ್ಥ ಆಯ್ತು. ಆಮೇಲೆ ಪೊಲೀಸ್ರು ಕಂಡ್ರೆ ನಮಗೆ ಅವಾಗಿಂದ ಭಯನೇ ಇರ್ಲಿಲ್ಲ. ಆಕ್ಚುಲಿ ಪೊಲೀಸರು ಬಂದ್ರೆ ಅವ್ರದ್ದು ಹೇರ್ ಕಟ್ ಗೊತ್ತಾಗ್ತಿತ್ತಲ್ಲ, ನಾವು ಇಲ್ಲ ಅವರು ಅಂತ ಹೇಳಿ ಕಳಿಸ್ತಿದ್ವಿ, ಬೇಕಾದ್ರೂ ಮನೆ ಒಳಗ್ ಬಂದ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ನಮ್ಗೇನು ಭಯನೇ ಆಗ್ತಾ ಇರ್ಲಿಲ್ಲ, ನಾವೆಲ್ಲ ಚಿಕ್ಕವರಿದ್ವಿ. ಅಂದ್ರೆ ನಮ್ ತಂದೆ ಎಷ್ಟೋ ಸಲ ಅವರಿಗೆ ಪೊಲೀಸ್ನವ್ರು ಹೊಡೆದು ಅವ್ರಿಗೆ ಕಾಲೆಲ್ಲ ಮಡ್ಸಕ್ಕೆ ಆಗ್ತಿರ್ಲಿಲ್ಲ, ಕೈ ಬೆರಳೆಲ್ಲ ಮಡ್ಸಕ್ ಆಗ್ತಿರ್ಲಿಲ್ಲ. ಆಮೇಲೆ ಅವರು ಹಂಗರ್ ಸ್ಟ್ರೈಕ್ ಎಲ್ಲ ಉಪವಾಸ ಸತ್ಯಾಗ್ರಹ ಕೂರ್ತಿದ್ರು KSRTC. ಅವಾಗ ನಾವು ಹೋಗಿ ಸೆಂಟ್ರಲ್ ಆಫೀಸ್ ಅಲ್ಲಿ ನೋಡ್ಕೊಂಡ್ ಬರ್ತಿದ್ವಿ. ಇವತ್ತು ನಂಗೆ ಅಲ್ಲಿ ಸೆಂಟ್ರಲ್ ಆಫೀಸ್ ಅಲ್ಲಿ ಅದೊಂದು ಜಾಗ ಇದೆ, ಆ ದೇವಸ್ಥಾನದ ಮುಂದೆ, ಗಣಪತಿ ದೇವಸ್ಥಾನದ ಮುಂದೆ. ಅಲ್ಲಿ ಹೋದ್ರೆ ಅಲ್ಲಿ ನಮ್ ತಂದೆ ಮತ್ತೆ ಜೋಸೆಫ್ ಅಂತ ಇದ್ರು ಕಾಮ್ರೇಡ್ಸ್, ಆಮೇಲೆ ಇನ್ನು ತುಂಬಾ ಜನ ಇದ್ರು. ಅವರೆಲ್ಲ ಕೂತ್ಕೊಂಡು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ನಮ್ ತಂದೆಗೆ ಆಗ್ಲೇ, ನಾನು ಹುಟ್ಟಿದ ವರ್ಷದಿಂದಾನೇ ಡಯಾಬಿಟಿಸ್ ಶುರುವಾಗಿತ್ತು. ಆದ್ರೂ ಕೂಡ ಅವ್ರು ಯಾವ್ದಕ್ಕೂ ಕೇರ್ ಮಾಡ್ತಿರ್ಲಿಲ್ಲ. ಡಾಕ್ಟರ್ ಹೇಳ್ತಿದ್ರು ನೀವು ಉಪವಾಸ ಮಾಡ್ಬಾರ್ದು ಅಂತ. ಏನಾಗೋಗತ್ತೆ 50 ಯಾವತ್ತೋ ಒಂದಿನ ಸಾಯೋದೇನೆ, ಆದ್ರೆ ನಾವ್ ಒಳ್ಳೆ ಕೆಲ್ಸಕ್ಕಾಗಿ ಸಾಯೋಣ ಅಂತ ಹೇಳ್ಬಿಟ್ಟು ಅವರು ವಾರಗಟ್ಲೆ ಉಪವಾಸ ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ನೋಡಿ ಬೆಳ್ದವ್ರು ನಾವು. ಸೊ ನಾವ್ ಅವರು ಉಪವಾಸ ಕೂತಾಗೆಲ್ಲ ಅವಾಗ ಮುಷ್ಕರ ಮಾಡ್ತಿದ್ರು ನೌಕರರು, ಇವತ್ತಿನ ರೀತಿ ಹೆದರ್ಕೋತಿರ್ಲಿಲ್ಲ. ಇವ್ರು ಉಪವಾಸ ಕೂತ್ರು ಅಂದ್ರೆ ಇಡೀ ಯಾರು ಹೇಳ್ತಾ ಇರ್ಲಿಲ್ಲ ನೀವು ಬಂದ್ ಮಾಡಿ ಅಥವಾ ಗಾಡಿ ನಿಲ್ಸಿ ಅಂತ, ತಾವೇ ನಿಲ್ಲಿಸ್ಬಿಡ್ತಿದ್ರು. ಇಡೀ ರಾಜ್ಯ ಅವಾಗ ಬಸ್ ನಿಂತು ಹೋಗ್ತಿತ್ತು. ಅದೆಲ್ಲ ನನಗೆ ಇನ್ನೂ ಕಣ್ಮುಂದೆ ಹಂಗೆ ಇದೆ. ಸೊ ಅದೆಲ್ಲ ಆಮೇಲೆ ನಮ್ಗೆ ಕೆಲವರು ಇವರೆಲ್ಲ ಇದ್ರು, ಒಳ್ಳೊಳ್ಳೆ ಆಫೀಸರ್ಸ್ ಇದ್ರು, IAS ಆಫೀಸರ್ಸ್, PD ಶೆಣೈ ಅಂತವ್ರೆಲ್ಲ ಇವತ್ತು ಇದ್ದಾರೆ. ಹೀಗೆಲ್ಲ ಅದೆಲ್ಲ ನಮಗೆ ಇವತ್ತು ಕೂಡ. ಆಮೇಲೆ ಅವರು ಜಡ್ಜ್ಗಳನ್ನ ಎದುರು ಹಾಕೊಂಡಿದ್ದು, ಆಮೇಲೆ ಪೊಲೀಸರು ಒಳ್ಳೆ DCPಗಳು DGPಗಳು, ಆಮೇಲೆ KSRTC ನಲ್ಲಿ IPS ಆಫೀಸರ್ಸ್ ಅವ್ರಿಗೆ ಇವತ್ತಿಗೂ ಕೂಡ ಅಲ್ಲಿ IPS ಆಫೀಸರ್ಸ್ ಹಾಕ್ತಾರೆ. ಸೊ ಅಂತವ್ರೆಲ್ಲ ತುಂಬಾ ಪರಿಚಯ ಅವರಿಗೆ, ಮತ್ತೆ ಒಳ್ಳೊಳ್ಳೆ ಆಫೀಸರ್ಸ್ ಕೂಡ ಇದ್ರು. ಹಿಂಗಾಗಿ ಆಮೇಲೆ ನಾವು 97ರಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದು. ಅಂದ್ರೆ ಅಲ್ಲಿ ತನಕ ನಾವು ಹೋಗಿ ಅವರು ಆ ತರದ ಚಳುವಳಿ ಮಾಡಿದಾಗ ಹೋಗಿ ನೋಡ್ಕೊಂಡ್ ತಂದೆ ಅನ್ನೋ ಇದ್ರಲ್ಲಿ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ವಿ. ಬಟ್ 97ರಲ್ಲಿ ನಾನು ASF ಬಂದಿದ್ದೆ. ಅವಾಗ ನಾನು AISF ಸ್ಟೂಡೆಂಟ್ಸ್ ಮೂವ್ಮೆಂಟ್ ಪರವಾಗಿ ಒಂದು ಜಾಥಾ ಮಾಡಿದ್ರು ನಮ್ಮ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಇಂದ. ಅವಾಗ PGR ಸಿಂಧ್ಯಾ ಸಾರಿಗೆ ಸಚಿವರು ಅವರು. ಆ ಸಂದರ್ಭದಲ್ಲಿ ಏನಾಗಿತ್ತು, ಈ KSRTC ನ 4 ನಿಗಮಗಳಾಗಿ ವಿಭಜನೆ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಇವತ್ತೇನು 4 ನಿಗಮಗಳಾಗಿವೆ, KSRTC, BMTC, NWKRTC ಮತ್ತೆ KKRTC. ಮುಂಚೆ ಅದು NEKRTC. ಸೊ ಅದು ಅವಾಗ ಶುರುವಾಗಿದ್ದು.
ಸೊ ನಾವದ್ ಮಾಡಬಾರ್ದು, ನೀವು ಖಾಸಗೀಕರಣ ಮಾಡಬಾರ್ದು, ಇದು ಖಾಸಗೀಕರಣದ ಹುನ್ನಾರ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ 2 ವೆಹಿಕಲ್ ಜಾಥಾ ಮಾಡಿದ್ವಿ. ಸೊ ಆ 2 ವೆಹಿಕಲ್ ಜಾಥಾದಲ್ಲಿ ಒಂದು ಜಾಥಾ ನಮ್ ತಂದೆ ಲೀಡ್ ಮಾಡಿದ್ರು, ಇನ್ನೊಬ್ರು ಲೀಡ್ ಮಾಡಿದ್ರು. ನಮ್ ತಂದೆ ಲೀಡ್ ಮಾಡಿದ ಜಾಥಾ ಜೊತೆ ನಾವು ಒಂದಷ್ಟು ಸ್ಟೂಡೆಂಟ್ಸ್ ಹೋಗಿದ್ವಿ. ಸೊ ಅದು ನಮ್ಗೆ ತುಂಬಾ ದೊಡ್ಡ ಅನುಭವ ಕೊಟ್ಟಿದ್ ಮಾತ್ರ ಅಲ್ಲ, ನನ್ನನ್ನು ಕಮ್ಯುನಿಸ್ಟ್ ಪಾರ್ಟಿ ಒಳಗ್ ತಂದಿದ್ದು ಅದನ್ನೇ. ಆಮೇಲೆ ಅವಾಗ ನಮ್ಮನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಪೊಲೀಸ್ ಅರೆಸ್ಟ್ ಮಾಡಿ ಜೈಲಿಗೆಲ್ಲ ಹಾಕಿದ್ರು. ಸೊ ಅವಾಗ ನಮ್ಗೆ ಇನ್ನಷ್ಟು ರೋಷ ಜಾಸ್ತಿ ಆಯ್ತು. ನಾವ್ ಏನು ಅವತ್ತು ಕನಕಪುರ ಚಲೋ ಮಾಡ್ಬೇಕು ಅಂತ ಎಲ್ಲ ಆಗಸ್ಟ್ 14ನೇ ತಾರೀಕು ಪ್ಲಾನ್ ಆಗಿತ್ತು. ಆಗಸ್ಟ್ 13ನೇ ತಾರೀಕೇನೆ ಅರೆಸ್ಟ್ ಮಾಡ್ಬಿಟ್ರು. ಸೊ ಅವಾಗ ನೀವು ವಿದ್ಯಾರ್ಥಿ ಆಗಿದ್ದಾಗಿಂದಾನು ಸಹ ಚಳವಳಿಯನ್ನು ನೋಡ್ತಾ ಬಂದಿದ್ದೀರಾ, ಬಹಳ ಮುಖ್ಯವಾಗಿ ಚಳವಳಿಯ ಭಾಗವಾಗಿಯೇ ಇದ್ದೀರಾ. ಹೌದು, ಅದು ಕೂಡ ಅವಾಗ KSRTC ಚಳವಳಿಯ ಜೊತೆಗೆ ನಾವೇ ಸ್ಟೂಡೆಂಟ್ಸ್ ಎಲ್ಲ ಇದ್ವಲ್ಲ, ಅದು ನಮ್ಗೆ ಅವಾಗ ರೋಷ ಜಾಸ್ತಿ. ನ್ಯಾಯ ಕೇಳಕ್ ಹೋದ್ರೆ ಇವ್ರು ಈ ತರ ಮಾಡ್ತಾರಲ್ಲ ಅಂತ ಹೇಳಿ ಅವಾಗಿಂದನೂ ಒಂಥರ ಹಿಂಗೆ ಅವಾಗಿಂದ. ಆಮೇಲೆ ಅವಾಗ ಏನ್ ಮಾಡಿದ್ರು, ಬಹಳಷ್ಟು ಒಂದು 300 ಪೊಲೀಸ್ ಕೇಸ್ಗಳು ಹಾಕಿದ್ರು, ಟ್ರಾನ್ಸ್ಫರ್ಸ್ ಮಾಡಿದ್ರು. ಬೆಂಗಳೂರಿನಲ್ಲಿ ಇದ್ದವ್ರನ್ನ ಬಾಲ್ಕಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಮಂಗಳೂರಿನಲ್ಲಿ ಇದ್ದವ್ರನ್ನ ಗುಲ್ಬರ್ಗ ಟ್ರಾನ್ಸ್ಫರ್ ಮಾಡಿದ್ರು. ಈ ತರ ಅಂದ್ರೆ ಯಾರು ಇಲ್ಲಿ ಕುಚ್ಲಕ್ಕಿ ಅನ್ನ ತಿಂತಿದ್ರು ಅವ್ರನ್ನ ರೊಟ್ಟಿ ತಿನ್ನೋ ಹಂಗ್ ಮಾಡಿದ್ರು, ರೊಟ್ಟಿ ತಿನ್ನೋವ್ರನ್ನ ಇಲ್ಲಿ ಮಂಗಳೂರಿಗೆ ತಂದು ಹಾಕಿದ್ರು. ಈ ತರ ಅಂದ್ರೆ ಇಡೀ ಅವ್ರ ಜೀವನನೇ ಅಸ್ತವ್ಯಸ್ತ ಮಾಡಿದ್ರು. ಡಿಸ್ಮಿಸಲ್ಗಳು ಮಾಡಿದ್ರು, ಎಷ್ಟೋ ಡಿಸ್ಮಿಸಲ್ಗಳು ಇವತ್ತಿಗೂ ಅವ್ರು ಡಿಸ್ಮಿಸ್ ಆಗೇ ಹೋಗ್ಬಿಟ್ರು. ಆದ್ರೆ ಅವ್ರು ಡಿಸ್ಮಿಸ್ ಆದ್ರೂ ಕೂಡ ಅವ್ರ ಸಂಘಟನೆ ಬಿಡಲಿಲ್ಲ, ಇವತ್ತು ಸಂಘಟನೆಯನ್ನ ಲೀಡ್ ಮಾಡ್ತಾ ಇದ್ದಾರೆ. ಅಷ್ಟು ನಿಷ್ಠೆ ಇರುವಂತ, ಅಷ್ಟು ಬದ್ಧತೆ ಇರುವಂತ ನಾಯಕತ್ವ ನಮ್ಮ AITUC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಲ್ಲಿ ಇದೆ. ನನ್ಗೆ ಹಾಗಾಗಿ ನಮ್ಮ ಈ ಸಂಘಟನೆ ನನಗೆ ತುಂಬಾ ಒಂಥರ ಮನಸ್ಸಿಗೆ ಹತ್ತಿರವಾಗಿರುವಂತದ್ದು. ಇದು ನಮ್ಮ ತಂದೆಯವರ ಹೋರಾಟದ ಈಗ ಇಡೀ ಸಂಘಟನೆಯ ಜವಾಬ್ದಾರಿಯನ್ನು ತಗೊಂಡಿದ್ದೀರಾ. ಈಗ ಮುಂದಿನ ಹೋರಾಟಗಳು ಹೇಗಿರುತ್ತೆ? ಇತ್ತೀಚೆಗೆ ಒಂದು ಮುಷ್ಕರ ಇತ್ತು, ಆ ಮುಷ್ಕರನು ಸಹ ಬಂದಾಯ್ತು, ಅಂದ್ರೆ ಆಗ್ಲಿಲ್ಲ. ಅವತ್ತು ಅನಂತ್ ಸುಬ್ರಾವ್ ಅವರು ನಮ್ಮನ್ನೆಲ್ಲ ತ್ಯಜಿಸಿದ್ರು, ಅಂದ್ರೆ ಏಲೋಕತೆ ಹೋದ್ರು. ಈ ಮುಂದಿನ ಹೋರಾಟಗಳು ಹೇಗಿರುತ್ತೆ ಮೇಡಮ್? ಈಗ ನೋಡಿ, ಮೊನ್ನೆ ಅದು 29ನೇ ತಾರೀಕು ಒಂದು ಚಳುವಳಿ ಕೊಟ್ಟಿದ್ದು. ಈಗೇನಾಗಿದೆ, ನಾವು 2012ರಲ್ಲಿ ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡ್ಕೊಂಡು 6 ಸಂಘಟನೆಗಳಿದ್ವು. ಈಗ 7 ಸಂಘಟನೆಗಳು ಒಟ್ಟಿಗೆ ಸೇರಿ, ಸಮಾನ ಮನಸ್ಕ ಸಂಘಟನೆಗಳು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇರೋದು ಕಾರ್ಮಿಕರ ಹಕ್ಕುಗಳಿಗಾಗಿ, ಅಂದ್ರೆ ನೌಕರರ ಹಕ್ಕುಗಳಿಗಾಗಿ. ಮತ್ತೆ ಕೆಲವು ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರೋದು, ಇವತ್ತು ಸಾರಿಗೆ ಸಂಸ್ಥೆನ ಉಳಿಸುವಂತದ್ದು ಮತ್ತೆ ಅದ್ರ ಜೊತೆಗೆ ಸಾರಿಗೆ ನೌಕರರ ಹಕ್ಕುಗಳನ್ನ ಮತ್ತೆ ಅವ್ರಿಗೊಂದು ಘನತೆಯ ಬದುಕಿನ ಹಕ್ಕುಗಳನ್ನ ಕೊಡಿಸ್ಬೇಕು ಅನ್ನೋಂಥದ್ದು. ಇವೆರಡನ್ನು ಇಟ್ಕೊಂಡು ನಾವು ಈ ಹೋರಾಟಗಳನ್ನ ನಡೆಸ್ತಾ ಇರೋಂಥದ್ದು. ಈಗ ನಾವು ಕೇಳ್ತಿದ್ದೇನಂದ್ರೆ 38 ತಿಂಗಳ ಹಿಂದೆ ಸರ್ಕಾರ ಏನು ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದು, ಅದ್ರ ಪ್ರಕಾರ ನೀವು 38 ತಿಂಗಳ ಅರಿಯರ್ಸ್ ಕೊಡ್ಬೇಕು ಅನ್ನೋದೊಂದು, ಅದು ಬಹಳ ಮುಖ್ಯವಾದ ಬೇಡಿಕೆ. ಯಾಕೆಂದ್ರೆ ಪಾಪ ನಮ್ಮ ಸಾರಿಗೆ ನೌಕರರು ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಅವರ ಬರ್ತನೆ ಒತ್ತೆ ಇಟ್ಬಿಟ್ಟು ಕೋವಿಡ್ ಟೈಮಲ್ಲೆಲ್ಲ ಕೆಲಸ ಮಾಡಿದ್ರು. ಎಷ್ಟೋ ಜನ ಅವರ ಜೀವನೇ ಕೊಟ್ರು. ಆದ್ರೂ ಕೂಡ ಈ ಸರ್ಕಾರ ಮುಂಚೆ ಏನ್ ಹೇಳ್ತು, 14 ತಿಂಗಳದ್ ಮಾತ್ರ ಕೊಡ್ತೀವಿ ನಾವು ಅರಿಯರ್ಸ್, ಯಾಕೆಂದ್ರೆ ಅದು ನೋಟಿಫಿಕೇಶನ್ ಮಾಡಿದ್ ನಮ್ ಸರ್ಕಾರ ಅಲ್ಲ ಅಂತ ಎಲ್ಲ ಹೇಳಿದ್ರು. ಬಟ್ ಆಮೇಲೆ ಸ್ವಲ್ಪ ಮಾತುಕತೆ ಎಲ್ಲ ಮಾಡಿ ಸಾರಿಗೆ ಸಚಿವರು ತುಂಬಾ ಮುತುವರ್ಜಿ ಎಲ್ಲ ತಗೊಂಡು ಎಲ್ಲ ಮಾತುಕತೆಗಳೆಲ್ಲ ಜಂಟಿ ಕ್ರಿಯಾ ಸಮಿತಿ ಜೊತೆ ಮಾತುಕತೆ ಎಲ್ಲ ಮಾಡಿದ್ಮೇಲೆ ಕೊನೆಗೆ ಸ್ವಲ್ಪ ಹಾಗೆ ಬಂದು ಇವಾಗ 26 ತಿಂಗಳಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ಅದು ಬಹುಶಃ ಅದು ನಮ್ಮ ತಂದೆ ತೀರ್ ಹೋದ್ಮೇಲೆ ಅದೆಲ್ಲ ಒಂದು ಮಾತುಕತೆ ಆಯ್ತು. ಆಮೇಲೆ ಈಗ
ಬಜೆಟ್ ನಲ್ಲಿ ಕೂಡ 1200 ಅಂದ್ರೆ ಕೊಟ್ಟಿದ್ದಾರೆ. ಸೊ ಇದು ಬಹಳ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೇವೆ. ಇನ್ನು ನಮಗೆ ಅವರು ವೇತನ ಪರಿಷ್ಕರಣೆದೊಂದಿದೆ, ಮತ್ತೆ 26 ತಿಂಗಳದಿದೆಯಲ್ಲ ಅದು ನಾವು ಕೇಳ್ತಾ ಇರೋದು 38 ತಿಂಗಳದ್ದು ಕೊಟ್ಬಿಡಿ. ಯಾಕೆಂದ್ರೆ ಆ ಹಿಂದಿನ ಪೀರಿಯಡ್ ಅಲ್ಲಿ ಯಾರು ಮತ್ತೆ ಯಾರು ಸತ್ತಿದ್ದಾರೆ ಅವ್ರಿಗೆಲ್ಲ ನಷ್ಟ ಆಗ್ಬಾರ್ದು, ಅವ್ರಿಗೆ ಯಾವುದೇ ತರದ ತೊಂದರೆ ಆಗ್ಬಾರ್ದು ಅಂತ. ಆಮೇಲೆ ಇವಾಗ ಅವ್ರೇನ್ ಬಂದು ಅವತ್ತು ನಮ್ಮ ಫೆಬ್ರವರಿ 19ನೇ ತಾರೀಕಿಗೆ ಅದು ಹಿಂದೆ ನಾವು 29 ಜನವರಿಗೆ ಹಾಕೊಂಡಿದ್ದ ಚಳವಳಿ 19ನೇ ತಾರೀಕಿಗೆ ಹಾಕೊಂಡಿದ್ವಿ. ಅವಾಗ ಅಲ್ಲಿ MD ಅವರು ಬಂದು KSRTC MD ಬಂದಿದ್ರು. ಅವ್ರು ಹೇಳಿದ್ರು ಇಲ್ಲ ನಾವು ಕೋವಿಡ್ ಪೀರಿಯಡ್ ಅಲ್ಲಿ ಸತ್ತವ್ರಿಗಾಗ್ಲಿ ಅಥವಾ ರಿಟೈರ್ ಆದವ್ರಿಗೆ ಏನ್ ಅನ್ಯಾಯ ಆಗದಂಗ್ ನೋಡ್ಕೊಳ್ತೀವಿ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ರು. ಸೊ ಇವಾಗ ನಮಗಿರೋದು ಇವತ್ತಿನ ವೇತನ ಪರಿಷ್ಕರಣೆದು. ವೇತನ ಪರಿಷ್ಕರಣೆ ಈ ಹಿಂದಿನಿಂದನೂ 4 ವರ್ಷಕ್ಕೊಂದ್ಸಲ ನಡ್ಸ್ಕೊಂಡ್ ಬರ್ತಾ ಇರುವಂತದ್ದು. ಅದೇನಾಯ್ತು ಆಮೇಲೆ ಈ ಸಾರಿಗೆ PGR ಸಿಂಧ್ಯಾ ಅವ್ರ ಬಂದ್ಮೇಲೆ ಈ ಸ್ವಲ್ಪ ಇಲ್ಲಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಯಾವಾಗ ಹದಗೆಡ್ತು, ಆಮೇಲೆ ಒಂದು 2012 ತನಕ ಏಕಪಕ್ಷೀಯವಾಗಿ ಸರ್ಕಾರ ಒಂದಿಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ವೇತನ ಹೆಚ್ಚಳ ಮಾಡಕ್ಕೆ ಶುರು ಮಾಡ್ತು ಒಂದ್ 2 ಪೀರಿಯಡ್ ಅಲ್ಲಿ. ಸೊ ಅದರಿಂದಾಗಿ ನೌಕರರಿಗೆ ತುಂಬಾ ಕಷ್ಟ ಆಯ್ತು. ಅವಾಗ ನಮ್ಮ ಜೊತೆ ಮಾತುಕತೆ ಕೂಡ ಮಾಡ್ತಾ ಇರ್ಲಿಲ್ಲ, ನಮ್ಮನ್ನ ತುಂಬಾ ದೂರದಲ್ಲಿ ಇಟ್ಟಿದ್ರು. ಆಮೇಲೆ ತುಂಬಾ ಕಿರುಕುಳಗಳು ಅವೆಲ್ಲ ತುಂಬಾ ಜಾಸ್ತಿ ಇತ್ತು. ಆದ್ರೆ ಇತ್ತೀಚೆಗೆ ಸ್ವಲ್ಪ ಸಮಾಧಾನವಾಗಿ ನಡೀತಾ ಇದೆ ಮಾತುಕತೆಗಳೆಲ್ಲ. ಈಗ್ಲೂ ಕೂಡ ಏನ್ ಮಾಡಿದ್ದಾರೆ, ಒಂದು ನೋಟಿಫಿಕೇಶನ್ ಅಲ್ಲಿ ಮಾತುಕತೆ ನಾವು ಓಪನ್ ಇದ್ದೀವಿ ಅಂತ ಹೇಳಿದ್ದಾರೆ. ಮಾತುಕತೆಗಳು ನಡೀತಾ ಇದೆ. ಹಾಗಾಗಿ ನಾವು ಕೂಡ ಇದು ಮುಂದಿನ ವಾರ ಕೂಡ ಮಾತುಕತೆಗೆ ಕರಿತೀವಿ ಅಂತಾನು ಹೇಳಿದ್ದಾರೆ ಮ್ಯಾನೇಜ್ಮೆಂಟ್ನವರು. ಸೊ ಸರ್ಕಾರ ಇವಾಗ ಇಷ್ಟೊಂದು ಹಣ ಇನ್ನು ನಾವು ಅದನ್ನ ಹಣನ ಬಿಡುಗಡೆ ಮಾಡಿಸ್ಕೋಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ. ಅದು ಜನರಿಗೆ ನೌಕರರಿಗೆ ರೀಚ್ ಆಗ್ಬೇಕು. ಇವಾಗ ಆ ಪ್ರಶ್ನೆ ಇವಾಗ ನಮ್ಮ ಮುಂದೆ ಇದೆ, ಆ ಕೆಲಸ ನಮ್ಮ ಮುಂದೆ ಇದೆ. ಅದನ್ನ ಖಂಡಿತ ಆದಷ್ಟು ಬೇಗನೆ ಮಾಡಿಸೋದು ನಮ್ಮ ಜಂಟಿ ಕ್ರಿಯಾ ಸಮಿತಿ ಮುಂದೆ ಇದೆ. ಸೊ ಇವಾಗ ಆ ಚಳುವಳಿ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಇದ್ರ ಜೊತೆಗೆ ಅಂದ್ರೆ ಒಂದು ನಾನು ಹಾಗೆ ಸಾರಿಗೆ ಸಂಸ್ಥೆ ಉಳಿಸುವಂತದ್ದು. ಇವಾಗ ಹಲವಾರು ಸವಾಲುಗಳಿವೆ. ಅದ್ರ ಜೊತೆಗೆ ನಮ್ಮ ನೌಕರರಿಗೆ ದಿನನಿತ್ಯ ಸಾಕಷ್ಟು ಕಿರುಕುಳಗಳಿವೆ. ಅವ್ರು ಕೆಲಸ ಮಾಡುವಂತ ಸ್ಥಳದಲ್ಲಿ, ಡಿಪೋಗಳಲ್ಲಿ, ಆಮೇಲೆ ಅವರು ಕೆಲಸ ಮಾಡುವಾಗ ಡ್ರೈವರ್ ಕಂಡಕ್ಟರ್ಗಳಿಗೆ. ಇವಾಗ ಶಕ್ತಿ ಯೋಜನೆ, ನಾನು ಒಬ್ಳು ಮಹಿಳಾ ಸಂಘಟನೆಯಿಂದ ನಾನು ಖಂಡಿತವಾಗ್ಲೂ ಶಕ್ತಿ ಯೋಜನೆನ ನಾನು ಸ್ವಾಗತ ಮಾಡ್ತೀನಿ, ಅದನ್ನ ಒಪ್ಕೊಳ್ತೀನಿ. ಆದ್ರೆ ಇದೇ ಶಕ್ತಿ ಯೋಜನೆ ಅನುಷ್ಠಾನ ಮಾಡುವಾಗ ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರಿಗೆ ಯಾವುದೇ ತರದ ಭದ್ರತೆ ಕೊಡ್ತಾ ಇಲ್ಲ. ಆಮೇಲೆ ಅವ್ರಿಗೆ ಯಾವುದೇ ತುಂಬಾ ಹಿಂಸೆ ಕಿರುಕುಳಗಳು ಆಗ್ತಾ ಇದೆ. ಸೊ ಅವ್ರಿಗೆ ಆಮೇಲೆ ತುಂಬಾ ವರ್ಕ್ ಪ್ರೆಷರ್ ತುಂಬಾ ಜಾಸ್ತಿ ಆಗಿದೆ. ಅದ್ ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಾನು ಮಹಿಳಾ ಸಂಘಟನೆಯವಳು ಆಗಿ ಕೂಡ ನಾನು ಅದನ್ನ ಅನುಭವಿಸ್ತಾ ಇದ್ದೆ. ಪಾಪ ಅವ್ರು ಎಷ್ಟೊಂದು ಕಷ್ಟ ಪಡ್ತಿದಾರಲ್ಲ ಅಂತ. ಒಂದು ಮಹಿಳಾ ಸಂಘಟನೆ ಅಂದ ತಕ್ಷಣ ನಾವು ಬರೀ ಮಹಿಳೆಯವ್ರನ್ನ ನೋಡೋದಲ್ಲ, ಒಂದು ಮಾನವೀಯ ಸಂಘಟನೆ ಮಹಿಳಾ ಸಂಘಟನೆ ಅಂತಂದ್ರೆ. ಹಾಗಾಗಿ ಅವರು ಮನುಷ್ಯರನ್ನ ನೋಡ್ಬೇಕಲ್ಲ ಫಸ್ಟ್. ನಾವು ಡ್ರೈವರ್ ಕಂಡಕ್ಟರ್ಗಳು, ಈವನ್ ಮೆಕ್ಯಾನಿಕ್ಗಳು, ನಮ್ ಬಸ್ ಒತ್ತಡ ಬೀಳ್ತಾ ಇದೆ ಅನ್ನೋದು, ಅವ್ರಿಗೂ ಕೆಲಸ ಮಾಡಕ್ ಬಹಳ ಕಷ್ಟ ಆಗ್ತಾ ಇದೆ. ಆಮೇಲೆ ಅವ್ರಿಗೆ ಅದ್ರ ಪ್ರಕಾರ ಕೊಡ್ಬೇಕಾಗತ್ತೆ. ಆಮೇಲೆ ಯಾರೋ ಹೆಣ್ಮಗ್ಳು ಬರ್ತಾಳೆ, ಅವ್ಳು ಟಿಕೆಟ್ ತಗೊಳ್ಳೋದೇ ಇಲ್ಲ. ಅವಾಗ ಇವ್ರು ಬಂದು ಚೆಕಿಂಗ್ ಬಂದು ನೀನ್ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತಾರೆ. ಅವ್ರು ಎಲ್ಲೋ ಮಧ್ಯದಲ್ಲಿ ಇಳ್ದು ಹೊಟ್ಟೋಗ್ತಾರೆ. ಅವಾಗೆಲ್ಲ ಪಾಪ ಕಂಡಕ್ಟರ್ ಮೇಲೆ ಅವ್ರಿಗೆ ಮೆಮೊ ಇಶ್ಯೂ ಮಾಡೋದು, ಈ ತರದೆಲ್ಲ ಅವ್ರ ದಿನನಿತ್ಯದ ಕೆಲಸದಲ್ಲಿ ಅವ್ರಿಗೆ ತುಂಬಾ ಕಷ್ಟಗಳು, ತೊಂದರೆಗಳಿವೆ. ಆಮೇಲೆ ಫಾರಂ ದಿನ ಇಷ್ಟೇ ಗಂಟೆ ಒಳಗೆ, ಇಷ್ಟೇ ನಿಮಿಷದೊಳಗೆ ನೀವು ಇಷ್ಟು ದೂರನ ಪ್ರಯಾಣ ಅಂದ್ರೆ ಇಷ್ಟು ದೂರ ನೀವು ಇದ್ ಮಾಡ್ಬೇಕು ಅಂತ ಇದೆ. ಸೊ ಇವತ್ತು ನಾವೇ ನೋಡಿ ಬೆಂಗಳೂರಲ್ಲ ನಗರದಲ್ಲಿ ಟ್ರಾಫಿಕ್ ಅಲ್ಲಿ ಅವ್ರು ಹೆಂಗ್ ಅಷ್ಟು ನಿಮಿಷದಲ್ಲಿ ಕವರ್ ಮಾಡಕ್ಕಾಗತ್ತೆ ಅಂತ. ಸೊ ಇಂಥವು ಅದ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಮತ್ತೆ ಮೆಮೊ ಕೊಡ್ತಾರೆ.
ಆಮೇಲೆ ಅಕಸ್ಮಾತ್ ಅವ್ರು ಅದನ್ನ ಕವರ್ ಮಾಡ್ಬೇಕು ಅಂತ ಹೋದ್ರೆ ಇಲ್ಲಿ ಸ್ಟಾಪ್ ಅಲ್ಲಿ ಬಸ್ ನಿಲ್ಸಕ್ಕಾಗಲ್ಲ, ಅವಾಗ ಜನ ಬೈತಾರೆ, ಹೊಡಿತಾರೆ. ಆಮೇಲೆ ಇತ್ತೀಚೆಗೆ ನಮ್ಮ ಡ್ರೈವರ್ ಕಂಡಕ್ಟರ್ ಗಳ ಮೇಲೆ ಸಾರ್ವಜನಿಕರು ಹೊಡೆಯೋದು ಜಾಸ್ತಿ ಆಗಿದೆ. ಅದನ್ನ ನೀವೆಲ್ಲ ಅದನ್ನ ತೋರಿಸ್ತಾ ಇದ್ದೀರಾ, ಈ ತರದೆಲ್ಲ. ಆಮೇಲೆ ಅವ್ರಿಗೆ ರಕ್ಷಣೆ ಇಲ್ಲ. ಈ ತರದ್ದು ಹಲವಾರು ಸವಾಲು. ಇವಿ ಬಸ್ಗಳು, ಈ ಇವಿ ಬಸ್ಗಳಿಂದ ನಮ್ಮ ಡಿಪೋಗಳಲ್ಲಿ ಇವತ್ತು ಅವ್ರಿಗೆ ಇವಿ ಬಸ್ಗಳಿಗೆ ಡಿಪೋಗಳು ಕೊಡ್ತಾ ಇದ್ದಾರೆ. ಇವಿ ಬಸ್ಗಳು ಏನು ಅಂತಂದ್ರೆ ಅದು ಪ್ರೈವೇಟ್ ಬಸ್ಗಳು. ಆಮೇಲೆ ಅದೆಷ್ಟೊಂದು ಆಕ್ಸಿಡೆಂಟ್ ಗಳಾಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದ್ರಲ್ಲಿ ಏನಂದ್ರೆ ಅದು ಪ್ರೈವೇಟ್ ಬಸ್ಗಳು ಮತ್ತೆ ಪ್ರೈವೇಟ್ ಡ್ರೈವರ್ಗಳು. ಸೊ ಇಲ್ಲೇನಾಗ್ತಿದೆ ಅಂದ್ರೆ ನಮ್ಮ ರೀಜನಲ್ ವರ್ಕ್ಶಾಪ್ಗಳು ಇದಾವೆ, ಅಂದ್ರೆ ಅಲ್ಲಿ ನಮ್ಮ ಕಾರ್ಯಾಗಾರಗಳವು, ಪ್ರಾದೇಶಿಕ ಕಾರ್ಯಾಗಾರಗಳು ಅದು ಮುಚ್ಚೋ ಪರಿಸ್ಥಿತಿ ಬರ್ತಾ ಇದೆ. ಅಲ್ಲಿ ಅನೇಕ ಸಾವಿರಾರು ಜನ ಕೆಲಸ ಮಾಡ್ತಿದ್ದಂತ ಹಳೇ ಕಾರ್ಯಾಗಾರಗಳು ಇವತ್ತು ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಕಾರಣ ಏನಂದ್ರೆ ಕೇಂದ್ರ ಸರ್ಕಾರದ ಯೋಜನೆ ಇದು. ಈ ಯೋಜನೆನಲ್ಲಿ ಇದೆಷ್ಟು ಮೋಸ ಅಂತಂದ್ರೆ ಇದು ಪ್ರೈವೇಟ್ ಕಂಪನಿಗಳಿಗೆ ಒಂದು ಬಸ್ಗೆ 2 ಕೋಟಿ ಆಗತ್ತೆ. ಆದ್ರೆ ಅದೇ 2 ಕೋಟಿನ ಪ್ರೈವೇಟ್ ಕಂಪನಿ ತಗೊಳ್ಬೇಕಾದ್ರೆ, ಇವಾಗ ಟಾಟಾ ಮತ್ತೆ ಅಶೋಕ್ ಲೇಲ್ಯಾಂಡ್ ಅಂತವ್ರೆಲ್ಲ ತಗೋಬೇಕಾದ್ರೆ ಅವ್ರಿಗೆ 55 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅದೇ ನಮ್ಮ KSRTC ನಾವು ಕೊಂಡ್ಕೊಳ್ತೀವಿ ಅಂದ್ರೆ ಯಾವ ಸಬ್ಸಿಡಿನೂ ಕೊಡಲ್ಲ. ಸೊ ನಾವಿವಾಗ ಏನ್ ಕೇಳ್ತಿದೀವಿ ಅಂದ್ರೆ ಇವಿ ಬಸ್ಗಳು ಪರಿಸರಕ್ಕೆ ಒಳ್ಳೇದೇನೆ, ಆದ್ರೆ ಅದಕ್ಕೆ ನೀವು ಸರ್ಕಾರ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದೀವಿ. ಸರ್ಕಾರ ಇನ್ವೆಸ್ಟ್ ಮಾಡಿ, ಮತ್ತೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಿ, ಅದೇ 55 ಲಕ್ಷನ ಸರ್ಕಾರಕ್ಕೆ ಕೊಡಿ ಸಬ್ಸಿಡಿ ಅಂತ. ಇದೆಲ್ಲ ಹೆಂಗೆ ಅಂತಂದ್ರೆ ನಮ್ಮ ಸರ್ಕಾರದ ಸಂಸ್ಥೆನ ನಾಶ ಮಾಡಿ ಪ್ರೈವೇಟ್ ನವನಿಗೆ ಬಾಗಿಲು ತೆರೆಯುವಂತ ಕೇಂದ್ರ ಸರ್ಕಾರದ ಹುನ್ನಾರ ಇದು. ಸೊ ಇದನ್ನ ಅಲ್ಲ, ಹಿಂದೆಯಿಂದನೂ ಅದೊಂದು ಮಾತಿದೆ ಮೇಡಮ್. ಕೇಂದ್ರ ಸರ್ಕಾರ ಒಂದ್ ಮಾತಿದೆ, ಯಾವಾಗ್ಲೂ ಕೇಂದ್ರ ಸರ್ಕಾರ ಯಾವಾಗ್ಲೂ ಕಾರ್ಪೊರೇಟ್ ಗಳಿಗೆ ಮಣೆ ಹಾಕತ್ತೆ ಅನ್ನೋ ಒಂದ್ ಮಾತಿದೆ. ಕೇಂದ್ರ ಸರ್ಕಾರ ಯಾವಾಗ್ಲೂ, ಅಂದ್ರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಬಂದ ನಂತರ ಅಂತೂ ಅತಿ ಹೆಚ್ಚಾಗಿದೆ ಅದು. ಕಾರ್ಪೊರೇಟ್ ಗಳಿಗೆ ಮಣೆ ಹಾಕೋದು, ಕಾರ್ಪೊರೇಟ್ ಓಲೈಸ್ಲಿಕ್ಕೆ ಬಜೆಟ್ ಅನ್ನು ಮಂಡಿಸೋದು. ಅವ್ರ ಬಜೆಟ್ ಅಲ್ಲಿ 90% ಕಾರ್ಪೊರೇಟ್ ನವರಿಗೆ ಇರುತ್ತೆ ಅತಿ ಹೆಚ್ಚಾಗಿ. ಅದೇ ರೀತಿಯಲ್ಲಿ ಇದು ಆಗ್ತಾ ಇದೆ. ಸೊ ಮೇಡಮ್, ಒಳ್ಳೇದಾಗ್ಲಿ, ನಿಮ್ಮ ಮುಂದಿನ ಹೋರಾಟ ನಿಜಕ್ಕೂ ಯಶಸ್ಸು ಕಾಣ್ಲಿ. ಮೇಡಮ್, ನನ್ನ ಕಡೆಯ ಪ್ರಶ್ನೆ, ಬಟ್ ಆದ್ರೆ ಇದು ಈ ಸಂದರ್ಶನಕ್ಕೆ ಸೂಕ್ತ ಅಲ್ವೋ ಹೌದೋ ಗೊತ್ತಿಲ್ಲ, ಆದ್ರೆ ನೀವು ಆ ಹೋರಾಟದಲ್ಲಿ ಮುಂಚೂಣಿ ಇದ್ದಿದ್ದಕ್ಕೆ ನನ್ನ ಪ್ರಶ್ನೆ. ಮೇಡಮ್, ನಾನು ಆಗ್ಲೇ ಮೊದಲೇ ಹೇಳ್ದಾಗೆ ನೀವು ಕಳೆದ 3-4 ದಶಕದಿಂದ ಮಹಿಳಾ ಹೋರಾಟಗಾರ್ತಿಯಾಗಿ ಮತ್ತೆ ಮಹಿಳೆಯರನ್ನ ಒಗ್ಗೂಡಿಸ್ಕೊಂಡು ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಬಂದಿರೋರು. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಡೆದ ಒಂದು ಅಸಹಜ ಸಾವುಗಳ ಪ್ರಕರಣಕ್ಕೆ ಕೊಂದವರು ಯಾರು ಅನ್ನುವ ಒಂದು ಟೀಮ್ ಅನ್ನ ಮಾಡ್ತೀರಾ, ಅದರ ಮುಂಚೂಣಿಯನ್ನ ವಹಿಸ್ಕೊಂತೀರಾ. ಅಂದ್ರೆ ಎಲ್ಲಾ ಮುಂಚೂಣಿಯ ನಾಯಕರಲ್ಲಿ ನೀವು ಸಹ ಒಬ್ಬರಾಗಿರ್ತೀರಾ. ಧರ್ಮಸ್ಥಳ ಅಂದ್ರೆ ಬೆಳತಂಗಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ಸಭೆಯನ್ನ ಸಹ ನಡೆಸ್ತೀರಾ. ಏನಾಯ್ತು ಮೇಡಮ್, ಆ ವಿಷಯ ಎಲ್ಲಿವರೆಗೂ ಬಂತು? SIT ತನಿಖೆ ನಡೀತಾ ಇದೆ, ಆದ್ರೆ ತನಿಖೆಯ ಬಗ್ಗೆ ಯಾವುದೇ ಸುಳಿವಿಲ್ಲ ಇವತ್ತಿನ ದಿನಗಳಲ್ಲಿ. ಮಹಿಳಾ ಸಂಘಟನೆಗೆ ರಾಜೀನಾಮೆ ಕೊಟ್ಟಿಲ್ಲ, ನಾನು ಮಹಿಳಾ ಸಂಘಟನೆಯಲ್ಲಿ ಇದ್ದೀನಿ. ಅದ್ರ ಜೊತೆ ಹೊಸ ಜವಾಬ್ದಾರಿನ ಹೊತ್ಕೊಂಡಿದ್ದೀನಿ ಅಷ್ಟೇನೆ. ಹಾಗಾಗಿ ಮತ್ತೆ ಈ ಕೊಂದವರು ಯಾರು ಆಂದೋಲನನ ನಾವು ಖಂಡಿತ ನಿಲ್ಸಿಲ್ಲ, ಅದನ್ನು ಕೂಡ ನಡೆಸ್ತಾನೆ ಇದ್ದೀವಿ. ಆಮೇಲೆ ಇವಾಗ ನಾವು ಆಕ್ಚುಲಿ ಮಹಿಳಾ ಆಯೋಗದ ಅಧ್ಯಕ್ಷ ನಮ್ಮ ತಂದೆ ತೀರು ಹೋದಾಗ್ಲೂ ಕೂಡ ನಾನು ಅವತ್ತು ಬೆಳಿಗ್ಗೆ ನಾನು ಮತ್ತೆ ನಮ್ಮ ಆಂದೋಲನದ ನಮ್ಮ ಸ್ನೇಹಿತೆಯರೆಲ್ಲ ಕೂಡ ನಾವು ಮಹಿಳಾ ಆಯೋಗದ ಅಧ್ಯಕ್ಷರ ಹತ್ರ ಹೋಗಿನೇ ಮಧ್ಯಾಹ್ನ ಬಂದಿದ್ವಿ. ಸೊ ಅವತ್ತು ಅವ್ರು ನಮಗೆ, ನಾವು ಅವ್ರಿಗೊಂದು ಮನವಿ ಪತ್ರನು ಕೊಟ್ಟು ಬಂದಿದ್ವಿ, ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ವಿ ಮುಂದೆ ಏನ್ ಮಾಡ್ಬೇಕು ಅನ್ನೋದು. ಆಮೇಲೆ ಇನ್ನ ಮತ್ತೆ ಇವಾಗ ರೀಸೆಂಟ್ ಆಗಿ ಕೂಡ ಹೋಗಿ ಬಂದಿದೀವಿ ಅವ್ರ ಹತ್ರ. ಒಂದು ವಾರದ ಹಿಂದೆನೋ 10 ದಿನದ ಹಿಂದೆನೋ ಹೋಗಿ ಬಂದಿದೀವಿ. ಅವ್ರು ಏನ್ ಹೇಳಿದ್ರು, ಬಜೆಟ್ ಸೆಷನ್ ಮುಗಿಲಿ ಅಥವಾ ಬಜೆಟ್ ಮಂಡನೆ ಆಗ್ಲಿ, ಯಾಕೆಂದ್ರೆ CS ಅವರೆಲ್ಲ ತುಂಬಾ ಬಿಸಿ ಇದ್ರು. ನಾವು ಅವ್ರನ್ನ ಅಪಾಯಿಂಟ್ಮೆಂಟ್ ಕೂಡ ಕೇಳಿದೀವಿ ಅವ್ರ ಹತ್ರ ಮಾತಾಡ್ಬೇಕು ಅಂತ. ಯಾಕಂದ್ರೆ ವರದಿ ಅವರು ನಾವು ಇವ್ರು ಕೂಡ ಭೇಟಿ ಮಾಡಿದೀವಿ. ಅವರು
ಕಂಪ್ಲೇಂಟ್ ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಸೊ ಅದನ್ನ ಸರ್ಕಾರದಿಂದ ಅವರಿಗೆ ಅದನ್ನ ಮತ್ತೆ ಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅವ್ರಿಗೆ ಒಂದು ಅನುಮತಿ ಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಕೆಲವು ಈ ಕೋರ್ಟ್ ಆದೇಶಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಆಮೇಲೆ ಇವರು DIG ಅವ್ರಿಗೂ ಕೂಡ ಅವರು ಪತ್ರ ಬರ್ತಿದ್ದಾರೆ. ನಾವಿವಾಗ DIG ಅವರ ಭೇಟಿಗೂ ಒಂದು ಅಪಾಯಿಂಟ್ಮೆಂಟ್ ಕೇಳಿದೀವಿ, ಮತ್ತೆ ಇವರು CS ಅವರ ಅಪಾಯಿಂಟ್ಮೆಂಟ್ ಕೇಳಿದೀವಿ. ಖಂಡಿತವಾಗ್ಲೂ ಇದನ್ನ ನಾವು ಕೈ ಬಿಡೋ ಅಂತ ಸಮಯ ಏನೂ ಇಲ್ಲ. ನಾವು ಇದನ್ನ ಮುಂದುವರಿಸ್ತೀವಿ. ಯಾಕೆಂದ್ರೆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು, ಮತ್ತೆ ಅಲ್ಲಿ ಏನೇನೋ ಅನ್ಯಾಯ ಆಗಿದೆ ಅದನ್ನೆಲ್ಲ ಕಂಡು ಹಿಡಿಬೇಕು, ಮತ್ತೆ ಸಂತ್ರಸ್ತರು ಯಾರಿದ್ದಾರೆ ಅವರ ಕುಟುಂಬಗಳಿಗೆ ನ್ಯಾಯ ಸಿಗ್ಬೇಕು. ಈ ತರದಿನ್ನೆಲ್ಲೂ ನಡಿಬಾರ್ದು ಮುಂದೆ ಅನ್ನೋ ಎಚ್ಚರಿಕೆಯನ್ನ ನಾವು ಕೊಡ್ಬೇಕಾಗತ್ತೆ ಸಮಾಜಕ್ಕೆ. ಹಾಗಾಗಿ ಈ ಹೋರಾಟದಿಂದ ನಾನೇನ್ ಹೊರಗೆ ಬರೋದಿಲ್ಲ, ಅದ್ರಲ್ಲೂ ಕೂಡ ನಾನು ಮುಂದುವರಿತೀನಿ. ಏನಂದ್ರೆ ಎಲ್ಲವನ್ನೂ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇದು ತುಂಬಾ ಅನಿರೀಕ್ಷಿತವಾದದ್ದು. ಅನಿರೀಕ್ಷಿತವಾಗಿ ನಾನು ಅವಾಗ್ಲೇ ಹೇಳ್ದೆ, ಇದು ಕಾಲದ ಕರೆ ಅಂತ. ಹಾಗಾಗಿ ಖಂಡಿತವಾಗ್ಲೂ ಎಲ್ಲ ಈ ಚಳುವಳಿಗಳ ನೀವು ಇರ್ತೀರಾ, ಎಲ್ಲಾ ಚಳವಳಿಗಳಲ್ಲೂ ನೀವು ಇರ್ತೀರಾ ಅನ್ನೋದು ನಾವು ಸಹ ಇರ್ತೀವಿ. ಮೇಡಮ್, ನನ್ನ ಕಡೆಯ ಪ್ರಶ್ನೆ, ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರ ಹಾದಿಯಲ್ಲಿ ನೀವು ಈ ಎಲ್ಲಾ ಹೋರಾಟಗಳನ್ನ ನಡೆಸ್ತೀರಾ ಅನ್ನೋ ಭರವಸೆ ಇದೆ. ನಿಮಗೇನನ್ಸುತ್ತೆ ಮೇಡಮ್, ಅವರ ಹಾದಿಯಲ್ಲಿ ನೀವು ನಡೀತೀರಾ ಅಂತ? ಖಂಡಿತವಾಗ್ಲೂ. ಆಮೇಲೆ ಇನ್ನೊಂದು ಖಂಡಿತವಾಗ್ಲೂ ಅವ್ರು ಹಾಕೊಟ್ಟಂತ ಹಾದಿನಲ್ಲಿ ನಡೀತೇನೆ. ಆಮೇಲೆ ಇನ್ನೊಂದ್ ಏನಂದ್ರೆ, ಕಾಮ್ರೇಡ್ ಅನಂತ್ ಸುಬ್ರಾವ್ ಅವ್ರನ್ನ ಇಡೀ ಜಗತ್ತು ಒಂಥರ ಬರೀ ಸಾರಿಗೆ ನೌಕರರ ಒಬ್ಬ ನಾಯಕ ಅಂತ ಮಾತ್ರ ಬಿಂಬಿಸಿತ್ತು. ಖಂಡಿತ ಅವ್ರು ಹಾಗಲ್ಲ. ಅಷ್ಟು ಮಾತ್ರ ಅಲ್ಲ, ಅವ್ರನ್ನ ಹೇಗೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಯಾವ್ದೋ ಒಂದು ಜಾತಿಗೆ, ಅಥವಾ ಕುವೆಂಪು ಅವ್ರನ್ನ ಯಾವ್ದೋ ಒಂದು ಜಾತಿ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ ಸಮಾಜ, ಹಾಗೆ ಇದೆ. ಖಂಡಿತವಾಗ್ಲೂ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಒಬ್ಬ ಕಮ್ಯುನಿಸ್ಟ್ ಅಂದ್ರೆ ಇಡೀ ಸಮಾಜವನ್ನ ಒಂದು ಹೋಲಿಸ್ಟಿಕ್ ಆಗಿ ನೋಡೋ ಅಂತದ್ದು, ಸಮಗ್ರವಾಗಿ ನೋಡೋ ಅಂತವ್ರು, ಮತ್ತೆ ಸಮಗ್ರವಾಗಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಆಕ್ಟಿವಿಸಮ್ ಇಳಿಯುವಂತವ್ರು, ಹೋರಾಟಕ್ಕೆ ಇಳಿಯುವಂತವ್ರು. ಬಹುಶಃ ಅವರಿಗೆ ಸಮಯದ ಒಂದು ಮಿತಿ ಇತ್ತು ಅವರಿಗೆ. ಯಾಕಂದ್ರೆ ಇದ್ರಲ್ಲಿ ಎಂಟಾಗೋ ಸಮಯದ ಮಿತಿ ಬಂದಿತ್ತು, ಮತ್ತೆ ಅವ್ರ ವಯಸ್ಸು ಕೂಡ ಹಾಗಾಗಿತ್ತು. ಮುಂಚೆ ಅವರೆಲ್ಲ ಹೋರಾಟಗಳಲ್ಲೂ ಇದ್ರು. ಹಾಗಾಗಿ ಅವರು ನಾನಂತೂ ಅವ್ರನ್ನ ಬರೀ ಸಾರಿಗೆ ನೌಕರರ ಒಬ್ಬ ಹೋರಾಟಗಾರ ಅಂತ ನಾನು ಒಪ್ಕೊಳಕ್ಕೆ ತಯಾರಿಲ್ಲ. ಯಾಕೆಂದ್ರೆ ನಾನು ಅವ್ರನ್ನ ತುಂಬಾ ಹತ್ರದಿಂದ ನೋಡಿರೋ ಹಾಗೆ. ಅವರು ಒಬ್ಬ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರು, ಸಂಗೀತದಲ್ಲಿ ಆಸಕ್ತಿ ಇದ್ದವರು, ಪ್ರತಿಯೊಂದು ಕೂಡ ಅವ್ರದಿಂದ ಎಲ್ಲವನ್ನೂ ಕೂಡ ಅವರು ಓದ್ತಾ ಇದ್ರು. ಎಲ್ಲ ಪೇಪರ್ ಓದ್ತಾ ಇದ್ರು, ಪುಸ್ತಕಗಳನ್ನ ಓದ್ತಾ ಇದ್ರು, ಅವರು ಬರವಣಿಗೆ ಕೂಡ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವರು ಆಮೇಲೆ ಎಲ್ಲ ಚಳುವಳಿಗಳ ಬಗ್ಗೆನೂ ಕೂಡ ಅವರು ಮಾತಾಡ್ತಾ ಇದ್ರು. ನಾವು ಅದನ್ನೇ ನಾವು ಚರ್ಚೆ ಮಾಡ್ತಾ ಇದ್ವಿ. ಇನ್ಕ್ಲೂಡಿಂಗ್ SIR ಬಗ್ಗೆ ಕೂಡ ಕೊನೆಯಲ್ಲಿ ನಾನು ಮಾತಾಡಿದ್ದೆ ಅವ್ರ ಹತ್ರ, ಅಂದ್ರೆ SIR ಬಗ್ಗೆ ಕೊನೆ ಗಳಿಗೆನಲ್ಲಿ ನಾನು ಮಾತಾಡ್ಬಿಟ್ಟು ನಾನು ಹೊರಗೆ ಹೋಗಿದ್ದು ಅವ್ರ ಹತ್ರ SIR ಬಗ್ಗೆ. ಸೊ ಹಾಗಾಗಿ ಅವರು ನಮಗೆ ಹಾಕೊಂಡಂತ ಹಾದಿನಲ್ಲಿ ಇಡೀ ಸಮಾಜವನ್ನ ಎಚ್ಚರಿಸುವಂತ, ಇವತ್ತು ಸಮಾಜದಲ್ಲಿ ಆಮೇಲೆ ಪ್ಯಾಲೆಸ್ಟೈನ್ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ, ಅಮೆರಿಕ ಬಗ್ಗೆ ಚರ್ಚೆ ಮಾಡ್ತಿದ್ವಿ, ಇಡೀ ಒಂದು ಸಾಮ್ರಾಜ್ಯಶಾಹಿ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಹಾಗೆ ಅವರನ್ನ ನಾನು ಒಂದು ರಿಸ್ಟ್ರಿಕ್ಟ್ ಮಾಡಕ್ಕೆ ನನ್ಗೆ ಸಾಧ್ಯನೇ ಇಲ್ಲ. ಅವರು ಇದ್ರಲ್ಲಿ ನಾನು ನೋಡಕ್ಕೆ ಲೆನ್ಸ್ ಅಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಹಾಕೊಟ್ಟಿದಾರ ಖಂಡಿತ ಅದ್ರಲ್ಲಿ ಹೋಗ್ತೀವಿ. ಅವರು ಅನ್ನೋದಕ್ಕಿಂತ ಅವ್ರು ನನಗೆ ತೋರ್ಸ್ಕೊಟ್ಟಿದ್ದಾರೆ ಒಂದ್ ದಾರಿ, ಇದು ನೀನು ಒಬ್ಬ ಕಮ್ಯುನಿಸ್ಟ್ ಆಗಿ ನೀನ್ ಇರ್ಬೇಕು, ಅನ್ನವತವಾದಿಯಾಗಿ ನೀನ್ ಇರ್ಬೇಕು ಅಂತ. ನಮ್ಮ ಮನೆಯಲ್ಲಿ ಎಲ್ಲರ ಫೋಟೋಗಳಿದೆ. ಡಾಕ್ಟರ್ ಬಸವಣ್ಣ ಅವರಿಂದ ಹಿಡಿದು ಎಲ್ಲರ ಫೋಟೋನು ಅವ್ರು ಇಟ್ಕೊಂಡಿದ್ದಾರೆ. ಸೊ ನಮ್ಗೆ ಅವ್ರೆಲ್ಲರೂ ಕೂಡ ನಮ್ಗೆ ಮಾದರಿಯಾಗಿರ್ತಾರೆ. ಹಾಗಾಗಿ ಆ ದಾರಿನೇ ನಮ್ಗೆ ಮಾರ್ಗಸೂಚಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಸೊ ಚರ್ಚೆ ಅನ್ನೋದಕ್ಕಿಂತ ಒಂದ್ ಒಳ್ಳೆ ಸಂವಾದ ನಡೆಸಿದ್ವಿ.
ನಿಜಕ್ಕೂ ನೀವು ಈಗೊಂದು ದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಮತ್ತೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಇದೆ ಈಗ ನಿಮ್ಮ ಹೆಗಲ ಮೇಲೆ. ಖಂಡಿತ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನೀವು ನಡಿಬೇಕು, ನೀವು ಸಹ ಆ ಹಾದಿಯಲ್ಲಿ ಇರ್ಬೇಕು ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಮೇಡಮ್, ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ ಈ ಸಂವಾದ, ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.